ನಾನು ಮುದ್ದೆ ಓದಿದ್ದೀನಿ. ಈಗ ಗೌರವರು ಯಾರೂ ಇಲ್ಲ ಅಂತ ಕಡೆ ಶಂಕರ್ ಅವರು ಬಂದರು. ನಾನು ಓದಿದಾಗ ಅಲ್ಲಿನ ಅಂತಃಕರಣಕ್ಕೆ ಕಳಕಳಿಗೆ ನಾನು ಮಾರುವುದೇ ಒಂದು ತಾಯಿಯ ಕರುಳು ತನ್ನ ಮಕ್ಕಳ ಬಗ್ಗೆ ನುಡಿಯೋ ರೀತಿ ಎನ್.ಎಸ್. ಶಂಕರ್ ರೈತ ಸಂಘ ಮತ್ತು ದಲಿತ ಸಂಘದಲ್ಲಿ ಪ್ರಗತಿಪರ ಆಂದೋಲನಗಳನ್ನ ನೋಡಿದ್ದಾರೆ. ಈ ಸೆಮಿನಾರ್ನಲ್ಲಿ ಅದು ಚರ್ಚೆ ಆದರೆ ತುಂಬ ಒಳ್ಳೆಯದು. ಈಗ ನಮ್ಮ ಸಂವಿಧಾನಕ್ಕೆ 60 ವರ್ಷಗಳ ಇತಿಹಾಸ, ಆದರೆ ಸಾವಿರಾರು ವರ್ಷಗಳ ಇತಿಹಾಸ ಇರುವ, ಇಂದೂ ಕೂಡ ಅಗೋಚರವಾಗಿ ಆಳ್ವಿಕೆ ನಡೆಸುತ್ತಿರುವ ಅಲಿಖಿತ ಸಂವಿಧಾನವು ಹೊಂದಿದೆ. ಇದು ಭಾರತದ ಮನೋಭೂಮಿಕೆಯಿದೆ. ಇದು ಭೂತಕಾಲದ ಸಂವಿಧಾನ. ಇದು ಭಾರತದ ಸುಪ್ತ ಪ್ರಜ್ಞೆಯ ಆಳದಲ್ಲಿದೆ. ಇಂದು ಆ ಸಂವಿಧಾನಕ್ಕೂ ಈ ಸಂವಿಧಾನಕ್ಕೂ ನಡುವೆ ಯುದ್ಧ ತಿರುಗುತ್ತಿದೆ. ಭೂತಕಾಲದ ಸಂವಿಧಾನವೂ ಇಲ್ಲಿ ಬಲವಾಗಿದೆ. ಹಾಗಾಗಿ ನಮ್ಮ ವರ್ತಮಾನದ ಸಂವಿಧಾನದ ಆಸೆಗಳು ತೆವಳುತ್ತಿವೆ. ಈ ನನ್ನ ಮಾತುಗಳಲ್ಲಿ ಹೊಸತೇನೂ ಇಲ್ಲ. ನಿಮ್ಮ ನಡುವೆ ನಾನೇ ಸ್ಪಷ್ಟ ಮಾಡಿಕೊಳ್ಳೋದಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇದ್ದೀನಿ. ಈ ಚಿಂತೆ ಮತ್ತು ಚಿಂತನೆಗಳನ್ನು ಉದಾಹರಣೆಗಳ ಮೂಲಕ ಸ್ಪಷ್ಟ ಮಾಡಿಕೊಳ್ಳೋದಕ್ಕೆ ಪ್ರಯತ್ನಿಸ್ತೇನೆ. ಬಹಳ ಹಿಂದೆ ಡಾಕ್ಟರ್ ವೀರಾನಂದಮೂರ್ತಿ ಅವರು ಮಿಸ್ ವಿಭಾಗದಲ್ಲಿದ್ದಾಗ ಅವರನ್ನು ಭೇಟಿ ಮಾಡಲು ಹಿರಿಯರೊಬ್ಬರು ಬಂದಿದ್ದರು. ತುಂಬ ಶುಭ್ರವಾಗಿದ್ದರು, ಮೈ ತುಂಬ ಬಿಳಿ ಬಟ್ಟೆ ಹಾಕೊಂಡಿದ್ರು, ಜುಟ್ಟು ನಾಮ ಇದ್ದರು. ಅವರು ಮಾತಾಡಿ ಹೋದ್ಮೇಲೆ ಅನಂತಮೂರ್ತಿಯವರು, ಈಗ ಬಂದಿದ್ದವರು ವೇದೋಪನಿಷತ್ ಪುರಾಣ ಪಾರಂಗತರು ಎಂದರು. ಜೊತೆಗೆ ಇವರು ತಾವೇ ತಮ್ಮ ಅಡಿಗೆ ಮಾಡಿಕೊಂಡು ಊಟ ಮಾಡುವುದು ಎಂದು ಹೇಳಿದರು. ಇದು ಯಾಕೋ ನನ್ನ ಮನಸ್ಸಲ್ಲಿ ಒಳಗೊಂಡಿತ್ತು. ತನ್ನ ಕೈಯಾರ ಮಾಡಿದ್ದನ್ನು ಮಾತ್ರ ಊಟ ಮಾಡುವ ಇವರಿಗೆ ವೇದೋಪನಿಷತ್ತು ಹೇಳಿಕೊಟ್ಟಿದ್ದೇನು ಎಂಬ ಪ್ರಶ್ನೆ ನಮ್ಮಲ್ಲಿ ಒಳಗೊಂಡಿದ್ದು. ಈಗ ಅನಿಸುತ್ತಿದೆ, ಇವರ ಉಗ್ರ ಮಡಿಯ ಅಸ್ತಿತ್ವದಲ್ಲೇ ಅಸ್ಪೃಶ್ಯತೆಯ ಪ್ರಚಾರ ಕಾರ್ಯವು ಅಂತರ್ಗತವಾಗಿದೆ ಅಂತ. ಇವರನ್ನು ಅರ್ಥ ಮಾಡಿಕೊಳ್ಳೋಣ, ಇದ್ದವ್ರನ್ನ ಅರ್ಥ ಮಾಡಿಕೊಳ್ಳೋಣ. ಆದರೆ ಇವರನ್ನು ಪಡೆಯಲಿಕ್ಕೆ ಎಂದು ಭಾವಿಸಿದ ಸಮಸ್ಯೆ ಇಲ್ಲ. ಆದರೆ ಅವರ ಮಡಿಯನ್ನು ಪಾರಂಪರಿಕ ಮೌಲ್ಯ ಎಂದು ತೋರಿಸಿದರೆ ನಾವು ವೆಚ್ಚದಲ್ಲಿ ಇಲ್ಲ ಅಂತಲೇ ಅರ್ಥ. ಇನ್ನೊಂದು ಭೀಕರ ಉದಾಹರಣೆ ಕೊಡುತ್ತೇನೆ. ಪುರಿ ಜಗದ್ಗುರು ಅಸ್ಪೃಶ್ಯತೆಯನ್ನು ಎತ್ತಿ ಹಿಡಿದಾಗ ಭಾರತ ತಲ್ಲಡಿಸಲಿಲ್ಲ. ಭೀಕರ ಉದಾಹರಣೆ ಎಂದು ನನ್ನ ಸಮಾಧಾನಕ್ಕಾಗಿ ನಾನೇ ಹೇಳಿಕೊಂಡೆ ಅಷ್ಟೇ. ಆದರೆ ಅದು ಭೀಕರವಾಗಿ ಸಮಾಜಕ್ಕೆ ತೊಲೆಯಿಲ್ಲ. ಪುರಿ ಜಗದ್ಗುರು ಅಸಹ್ಯವಾಗಿ ನಮಗೆ ಕಾಣಲೇ ಇಲ್ಲ. ಯಾಕೆಂದರೆ ನಮ್ಮ ವರ್ತಮಾನದ ಪ್ರಜ್ಞೆಯ ಸಂವಿಧಾನವು ಸಮಾನತೆಯನ್ನು ಮೌಲ್ಯ ಮಾಡಿದರೆ ಭೂತಕಾಲದ ಸುಪ್ತ ಪ್ರಜ್ಞೆಯ ಸಂವಿಧಾನಕ್ಕೆ ಶ್ರೇಣೀಕೃತ ಸಮಾಜದ ಅಸ್ಪೃಶ್ಯತೆಯ ತಾರತಮ್ಯಗಳೇ ಮೌಲ್ಯವಾಗಿವೆ. ಭೂತದ ಕಪ್ಪು ಹಣ ಇನ್ನೂ ಕೂಡ ಚಲಾವಣೆಯಲ್ಲಿದೆ. ಹೀಗಿರುವಾಗ ಸಮಾಜ ಯಾಕಾಗಿ ತಲೆಣಿಸಬೇಕು? ಹೀಗಿದ್ದಾಗ ವರ್ತಮಾನದ ಆಸೆಗಳು, ಸಂವಿಧಾನದ ಆಸೆಗಳು ತೆವಳದೆ ಮತ್ತೇನು ಮಾಡಲು ಸಾಧ್ಯ? ಹಾಗೆ ಇಂದು ಚರ್ಚಿತವಾಗುತ್ತಿರುವ ಮತಾಂತರ ನಿಷೇಧದ ಪ್ರಸ್ತಾಪಕ್ಕೆ ಬಂದರೂ ಕೂಡ ಇನ್ನೂ ಕಾಣುವುದು ಇದನ್ನೇ ಅಥವಾ ಇದ್ದನೇ. ಹಾಲಿ ಬಿಜೆಪಿ ಕರ್ನಾಟಕ ಸರ್ಕಾರ ಹಾಗೂ ಪೇಜಾವರ ಮಠಾಧೀಶರು ಈ ಮತಾಂತರ ನಿಷೇಧಕ್ಕಾಗಿ ಹಾತೊರೆಯುತ್ತಿದ್ದಾರೆ. ಶೂದ್ರನೊಬ್ಬ ನಿಮ್ಮ ಬ್ರಾಹ್ಮಣ ಜಾತಿಗೆ ಸೇರುತ್ತೇನೆ ಎಂದರೆ ಆಕಾಶ ನೋಡುವ ಮಠಾಧೀಶರುಗಳು, ಹಾಗೆ ಬ್ರಾಹ್ಮಣ ಜಾತಿಗೆ ಇದನ್ನು ವರ್ಗ ಮಾಡಿಕೊಡಿ ಎಂದು ಶೂದ್ರನೊಬ್ಬ ಕೇಳಿದರೆ ಇದು ತನ್ನ ವ್ಯಾಪ್ತಿಗೆ ಬರುವುದಿಲ್ಲ ಎನ್ನುವ ಸರ್ಕಾರ ಹೇಗೆ ತಾಯಿಗೆ ಎಚ್ಚರಿಕೆ ಚಿಂತಿಸುತ್ತೋ? ಇಲ್ಲಿ ಇವರ ಕ್ರೌರ್ಯ ನನಗೆ ಗಾಬರಿ ಹುಟ್ಟಿಸುತ್ತದೆ. ಜಗತ್ತಿನಾದ್ಯಂತ 1, 2, 3 ಧರ್ಮಗಳಿದ್ದರೆ ಭಾರತದ ಪರಂಪರೆಯಲ್ಲಿ 4-6 ಧರ್ಮಗಳಿವೆ.
ಮತಾಂತರದ ಚಲನೆಯು ಭಾರತದಲ್ಲಿ ಇದ್ದುದರಿಂದಲೇ ಇಷ್ಟೊಂದು ಧರ್ಮಗಳಾಗಿವೆ. ಈಗ ಹಾಲಿ ಭಾರತದಲ್ಲಿ ಜೈನ, ಬೌದ್ಧ, ಸಿಖ್ ಹಾಗೂ ಮತಾಂತರದ ಅವಕಾಶವಿರುವ ಕೆಲವಾದರೂ ಲಿಂಗಾಯತ ಪರಂಪರೆಯ ಧರ್ಮಗಳಿವೆ. ಲಿಂಗಾಯತ ತನ್ನ ಜಾತಿ ಬಿಟ್ಟರೆ ಭಾರತದ ದುಡಿಯುವ ವರ್ಗದ, ಅಂದರೆ ಶೂದ್ರರ, ಅಸ್ಪೃಶ್ಯರ ಧರ್ಮವಾಗಬಹುದಾದ ಸತ್ವವನ್ನು ಅದರೊಳಗೆ ಪಡೆದುಕೊಂಡಿದೆ. ಇವುಗಳಲ್ಲಿ ನಿಧಾನವಾಗಿ ಆದರೂ ಕೂಡ ಮತಾಂತರ ಜರುಗುತ್ತಲೇ ಇದೆ. ಇದರ ನಡುವೆ ನಾನು ಹಿಂದೂವನ್ನು ಧರ್ಮ ಎಂದು ಕರೀತಾ ಇಲ್ಲ, ಮುಂದೆ ಹೇಳ್ತೀನಿ. ಇದರ ನಡುವೆ ಹಿಂದೂ ಎಂಬ ಧರ್ಮದ ಹೆಸರನ್ನು ಪಡೆದುಕೊಂಡು ಸ್ಥಗಿತಗೊಂಡ ಸಾಮಾಜಿಕ ಪದ್ಧತಿಯೇ ಧರ್ಮವಾಗಿ ಇದು ಎಲ್ಲ ಧರ್ಮಗಳಿಗೆ ಪ್ರವೇಶವಾಗಿದೆ. ಶ್ರೇಣಿಯ ಸಮಾಜಕ್ಕಾಗಿ ಇರುವ ಕಾನೂನು ಕಟ್ಟಳೆಗಳೇ ಹಿಂದೂ ಎಂದಾಗಿದೆ. ಈ ಶ್ರೇಣಿಯ ಕಾನೂನು ಕಟ್ಟಳೆಗಳೇ ಇಲ್ಲಿ ಧರ್ಮವಾಗಿದೆ. ಸಾವಿರಾರು ವರ್ಷಗಳಿಂದಲೂ ಧರ್ಮದವೇ ಸಾಕಿಕೊಂಡು ಉಪವೆಂದೇ ಭಾವಿಸುವಂತೆ ಇದು ಮಾಡಿಬಿಟ್ಟಿದೆ. ತನ್ನ ವಂಚನೆಗಳಿಗೆ ಭಾರತದ ಮಹೋನ್ನತ ಜ್ಞಾನಸಂಖ್ಯೆಗಳಾದ ದರ್ಶನಗಳನ್ನು, ಬೌದ್ಧ ಜೈನ ಧರ್ಮಗಳನ್ನು ಮಾತಾಡುವ ವಸ್ತುಗಳನ್ನು ಬಳಸಿಕೊಂಡಿದೆ. ದೇವರನ್ನೂ ಅವತಾರ ಎತ್ತಿಸಿದೆ. ಇದೆಲ್ಲ ಯಾತಕ್ಕಾಗಿ ಎಂದರೆ ಶ್ರೇಣೀಕೃತ ಜಾತಿ, ವರ್ಣ ಕಟ್ಟುಪಾಡುಗಳನ್ನು ಸುಪ್ತ ಪ್ರಜ್ಞೆಯಲ್ಲಿ ಸ್ಥಾಪಿಸುವುದಕ್ಕಾಗಿ. ಅದಕ್ಕಾಗಿ ಯಾವ ರಾಜ ಬಂದರೂ ರಾಜರ ಧರ್ಮ ಅಂದರೆ ವರ್ಣ ವ್ಯವಸ್ಥೆಯನ್ನು ಕಾಪಾಡುವುದೇ ಆಗಿತ್ತು. ಹಿಂದುವಾಗಿ ಇರುವುದು ಎಂದರೆ ಇದ್ದ ಕಡೆ ಇರುವ ಸ್ಥಿತಿಯಲ್ಲಿ ಬಿದ್ದಿರುವುದೆಂದೇ ಅರ್ಥ. ಇಲ್ಲಿರಬೇಕೆ ಇಲ್ಲಿ ಅಸಮಾನತೆ ಕಟ್ಟಳೆಗಳ ವ್ಯಾಘ್ರನು ಧರ್ಮದ ಗೋಮುಖ ಬೆಸೆದಲ್ಲಿದ್ದಾನೆ. ಹಿಂದೂ ಗೋಮುಖ ವ್ಯಾಘ್ರದಲ್ಲಿ ವ್ಯಾಘ್ರಣ ಸಾಯಿಸಿದರೆ, ಅಂದರೆ ಶ್ರೇಣೀಕೃತ ಜಾತಿ ಕಟ್ಟಳೆ ಸಾಯಿಸಿದರೆ ಇದು ಒಂದು ಧರ್ಮವಾಗಬಹುದು. ಇದು ಸಾಧ್ಯವೇ? ಸಾಧ್ಯವಾಗುವುದಾದರೆ ಮಾತ್ರ ಸಂವಿಧಾನದ ಆಶಯಗಳು ನಡೆಯಬಹುದು. ಆದರೆ ಇದು ಸಾಧ್ಯವೇ ಎಂಬುದು ಶ್ರೀ ಪೇಜಾವರನ್ನು ಪ್ರಾತಿನಿಧಿಕ ಮಾಡಿಕೊಂಡು, ಅವರೇ ಅಂತಲ್ಲ, ಪ್ರಾತಿನಿಧಿಕ ಮಾಡಿಕೊಂಡು ಹೇಳುತ್ತಿದ್ದೇನೆ. ಅವತಾರ ಎತ್ತಿಸಿಯಾದರೂ ಜಾತಿಯ ಶ್ರೇಣಿವಿಲ್ಲದಂತೆ ಹಿಂದೂ ಸಮಾಜ ರೂಪಿಸಿ ಅದನ್ನು ಧರ್ಮ ಮಾಡಲು ಸಾಧ್ಯವಿದೆಯೇ? ಇದಾಗದಿದ್ದರೆ ಹಿಂದೂ ಸಮಾಜದ ದೇವಸ್ಥಾನ, ಮಠ ಇತ್ಯಾದಿಗಳಲ್ಲಿ, ಮಠಾಧೀಶ ಸ್ಥಾನ, ಪೂಜಾ ಕಾರ್ಯ ಇತ್ಯಾದಿ ನಿರ್ವಹಣೆಗಳಲ್ಲಿ ಸಕಲೆಂಟು ಜಾತಿಗೂ ಪರ್ಯಾಯ ವ್ಯವಸ್ಥೆ ತರಲಾಗುವ ಸಾಧ್ಯವಿದೆಯೇ? ಉಡುಪಿಯಲ್ಲಿ ಅಷ್ಟಮಠಗಳ ಬದಲು ನವಮಠಗಳ ಪರ್ಯಾಯಕ್ಕಾಗಿ ಡಿಮ್ಯಾಂಡ್ ಇಟ್ಟು ಕಾಯುತ್ತಿರುವವನಂತಿರುವ ಕನಕ ಇನ್ನೆಷ್ಟು ದಿನ ಕಾಯಬೇಕು? ಅಥವಾ ಅವನು ಹೊರಗಿರುವುದೇ ಧರ್ಮವೇ? ನೀವು ದಲಿತ ಕೇರಿಗೆ ಪಾದವಿಟ್ಟರೆ ಅದನ್ನೇ ಧನ್ಯ ಎಂದುಕೊಳ್ಳುವ ಆ ದಲಿತ ಕೇರಿಯ ಮಗುವೊಂದು ನಿಮ್ಮನ್ನು ಪ್ರೀತಿಸಿ ನಾನು ನಿಮ್ಮೊಡನೆ ಬರುತ್ತೇನೆ, ನನಗೂ ನೀವಾಗುವ ಆಸೆ ಎಂದರೆ ನೀವೇನು ಮಾಡುತ್ತೀರಿ? ಇಲ್ಲಿ ನೀವು ಅಂದರೆ ನೀವೇ ಅಲ್ಲ, ನಿಮ್ಮಂತಿರುವ ಎಲ್ಲರಿಗೂ ಇದು ಯಾಕೆ ಎದುರಾಗುತ್ತಿಲ್ಲ? ಯಾಕೆ? ನಿಮ್ಮದು ಕೂಡ ಪತನದ ಸ್ಥಿತಿಯಲ್ಲವೇ? ನಿಮ್ಮಂಥವರಿಗೆ ಇಂಥವುಗಳು ಉಳಿಸಿಕೊಳ್ಳಲು ಸಾಧ್ಯವಿಲ್ಲ. ಯಾಕೆಂದರೆ ಇಂಥವರ ದೇಹದೊಳಗಿನ ಆತ್ಮಸಾಕ್ಷಿ ಅಥವಾ ಸಾಕ್ಷಿ ಪ್ರಜ್ಞೆಯು ಏನಿಗೆ ಹಾಕಲ್ಪಟ್ಟಿರುತ್ತದೆ. ಯಾಕಂದರೆ ಭಾರತದ ಸಮಾಜದ ಸೂಕ್ತ ಮನಸ್ಸು ಅಸ್ಪೃಶ್ಯತೆ, ಶ್ರೇಣೀಕೃತ ಜಾತಿ ಪದ್ಧತಿ, ತಾರತಮ್ಯಗಳ ಅಪಮೌಲ್ಯವನ್ನೇ ಮೌಲ್ಯ ಮಾಡಿಬಿಟ್ಟಿದೆ. ಇದನ್ನು ಬಿತ್ತುವವರನ್ನು ಪೂಜ್ಯರು, ಶ್ರೀ ಮಾತಾಡಿದರೆ ಆಶೀರ್ವಚನ, ಆಧ್ಯಾತ್ಮಿಕ ಚಿಂತರು, ಪರಮ ಪೂಜ್ಯರು ಇತ್ಯಾದಿ ಪಟ್ಟ ಕಟ್ಟಿದೆ. ಈ ಪ್ರಭಾವಕ್ಕೆ ಒಳಗಾದವರೇ ಭಾರತದ ಸಂವಿಧಾನದ ಆಶಯಗಳನ್ನು ನಿರ್ಧರಿಸುವ ನಿರ್ಣಾಯಕ ಸ್ಥಾನಗಳಲ್ಲಿ ಹೆಚ್ಚಾಗಿರುವಾಗ ಕಳೆದ ವರ್ಷದ ರಾಜ್ಯದ ಬಜೆಟ್ನಲ್ಲಿ ದಲಿತರಿಗೆ ಮೀಸಲಿಟ್ಟ 4,000 ಕೋಟಿಗಳಲ್ಲಿ ಅರ್ಧದಷ್ಟನ್ನು ಕಾಟಾಚಾರಕ್ಕೆ ಖರ್ಚು ಮಾಡಿ ಉಳಿಕೆ ಅರ್ಧವನ್ನು ಲ್ಯಾಪ್ಸ್ ಮಾಡಿರುವ ಕ್ರಿಯೆ ಇಲ್ಲಿ ಸಹಜವಲ್ಲವೇ? ದಲಿತರ ಮೀಸಲಾತಿ ಉದ್ಯೋಗದಲ್ಲಿ ದಲಿತೇತರನ್ನು ನುಸುಳಿ ಪಡೆಯುತ್ತಿರುವುದು ಕೂಡ ಇಲ್ಲಿ ಸಹಜ ಕ್ರಿಯೆ ತಾನೆ. ಇಲ್ಲಿ ಅನ್ಯಾಯಗಳು ನಮಗೆ ಅನ್ಯಾಯಗಳಾಗೇ ಬಂದು ಮುಟ್ಟುತ್ತಿಲ್ಲ. ಇದು ಸಮಸ್ಯೆ. ಕನ್ನಡದಲ್ಲಿ ಒಂದು ಪದ ಇದೆ, ಪಾಪ ಅಂತ. ಇದನ್ನು ಸಿನ್ ಅಂದರೆ ಪಾಪಕ್ಕೂ ಬಳಸ್ತಾರೆ, ಹಾಗೆ ಕರುಣೆ ಪಿಟಿಗೂ ಕೂಡ ಬಳಸ್ತಾರೆ. ಪಾಪಕ್ಕೆ ಬಳಸಿದರೆ ಪಾಪಿಷ್ಟ ಆಗುತ್ತದೆ, ಕರುಣೆಗೆ ಬಳಸಿದರೆ ಪಾಪದವನು ಆಗುತ್ತದೆ. ಪಾಪದವನು 1 ಪಟ್ಟು ಪತನಗೊಂಡಿದ್ದವನಾಗಿದ್ದರೆ ಪಾಪಿಷ್ಟನು 100 ಪಟ್ಟು ಪತನಗೊಂಡವನಾಗಿರುತ್ತಾನೆ.
ಅಸ್ಪೃಶ್ಯತೆಗೆ ಅಥವಾ ತಾರತಮ್ಯಕ್ಕೆ ಒಳಗಾದವರು ಪಾಪದವರು ಆಗುತ್ತಾರೆ. ಯಾಕಂದರೆ ಇವರ ಮನೋಭೂಮಿಕೆಯಲ್ಲಿ ಅಸ್ಪೃಶ್ಯತೆಯ ತಾರತಮ್ಯ ಇರುವುದಿಲ್ಲ. ಆದರೆ ಯಾರು ಅಸ್ಪೃಶ್ಯತೆಯ ತಾರತಮ್ಯಗಳನ್ನು ಆಚರಿಸುತ್ತಾರೋ ಅವರ ಮನೋಭೂಮಿಕೆಯಲ್ಲಿ ಅಸ್ಪೃಶ್ಯತೆಯ ತಾರತಮ್ಯಗಳೇ ತುಂಬಿರುತ್ತವೆ. ಈ ನಿಜದ ಎದುರು ಅಸ್ಪೃಶ್ಯತೆ ತಾರತಮ್ಯಗಳನ್ನು ಆಚರಿಸುವವರು ಪಾಪಿಷ್ಠರಾಗುತ್ತಾರೆ. ಗುಲಾಮನನ್ನು ಪಳಗಿಸಲು ಎಣಗುವ ಮಾಲೀಕನ ಮನಸ್ಸಿನ ತುಂಬ ಗುಲಾಮತನವೇ ತುಂಬಿರುತ್ತದೆ ಎಂಬ ಹೆಗೆಲ್ನ ನುಡಿಯ ನಿಜದಂತೆ ಇದು. ನಾವು ನಮ್ಮ ಸಮಾಜವನ್ನು ನೋಡುವ ನೋಟಕ್ಕೆ ಈ ನಿಜದ ದರ್ಶನವಾದರೆ ಇದು ಸಂವಿಧಾನದ ಆಸೆಗಳತ್ತ ನಮ್ಮನ್ನು ನಡೆಸುತ್ತದೆ. ಆದರೆ ಈ ಪಾಪದವರು ಕೂಡ ಸ್ಥಿತಿಯಲ್ಲಿಲ್ಲ. ಮಧ್ಯಮ ಜಾತಿಗೆ ಸೇರಿದ ನನ್ನ ಗೆಳೆಯನೊಬ್ಬ, ಎಲ್ಲರೂ ಗೊತ್ತಿರೋ ಹೊಸಳ್ಳಿ ಶಿವರಾಮ್ ಪ್ರಜಾವಣಿಲ್ಲ ಮುಂದಿನ ಹೇಳಿದಾರೆ ನೋಡ್ಯ ಒಂದು ಚೋಟದ ಹುಡುಗ ಕಡೆ ಬ್ರಾಹ್ಮಣ ಹುಡುಗ, ನಮ್ಮ ಅಪ್ಪ ಎಷ್ಟು ವಯಸ್ಸಾಗಿದೆ ಏನು ಕತೆ, ಅವನಿಗೆ ಏನೇ ಆಗೋಡ ಚೆನ್ನಾಗಿದೆಯಾ ಅಂತ ಏಕ್ ವರ್ಷದಲ್ಲಿ ಕೇಳಿದ್ರೆ ಅಂತ ಹೇಳ್ತಾರೆ. ಅದಕ್ಕೆ ಭಾಳ ಅಪ್ಸೆಟ್ ಆಗ್ಬಿಟ್ಟಿದ್ದ. ನಾನು ಕೇಳಿದೆ ಅವನಿಗೆ, ಸರಿಯಪ್ಪ ಇದು ಚಿಕ್ಕವನಾಗಿದ್ದಾಗ ನಮ್ಮ ಜಾತಿಯ ವಯಸ್ಸಾದವನಿಗೆ ಏನಂತ ಕರೀತಿದ್ದೆ ಅಂತ ಕೇಳಿದೆ. ಇಂಥವರಲ್ಲಿ ಸ್ವಾಭಿಮಾನದ ಹೆಚ್ಚ ಅಂದರೆ ನನ್ನೊಂದು ಮಾತ್ರ ಆಗಿದೆ, ಇನ್ನೊಂದರ ಪರಿವೆ ಇರೋದಿಲ್ಲ. ಹಾಗೇನೆ ದಲಿತರ ಮನಸ್ಥಿತಿಗೆ ಬಂದರು. ಉದಾಹರಣೆಗೆ ಮರುಸ್ವಾಮಿ ಅವರು ಬರ್ತಿದ್ರು, ಅವರು ಹಿಂದಿ ಅಧ್ಯಾಪಕರಾಗಿದ್ದರು, ಕೊನೆಗೆ ಬೌದ್ಧ ದುಃಖರಾದರು, ಇತ್ತೀಚೆಗೆ ನಿಧನರಾದರು. ಇವರು ಒಂದು ಕಡೆ ಬರೀತಾರೆ, ಚಿಕ್ಕವನಾಗಿದ್ದಾಗ ನಾನು ಅನುಭವಿಸುತ್ತಿದ್ದ ಅಸ್ಪೃಶ್ಯತೆಯ ಅವಮಾನಕ್ಕೆ ಜಗತ್ತು ಇರುವುದೇ ಹೀಗೇನೋ ಅಂದುಕೊಂಡಿದ್ದೆ. ಯಾವಾಗ ಅಂಬೇಡ್ಕರ್ ಓದಿದೆನೋ ಆವಾಗಲೇ ನನಗೆ ಅಸ್ಪೃಶ್ಯತೆ ಅನಿಸಿತ್ತು. ಆಗಲೇ ನನಗೆ ಅಸ್ಪೃಶ್ಯತೆ ಅನ್ನೋದು ಅಸ್ಪೃಶ್ಯತೆಯ ಗಾಯ ಅನಿಸಿತ್ತು ಎಂದು ಬರೆದಿದ್ದೇನೆ. ಕೆಮಿಸ್ಟ್ರಿ ಅವ್ರನ್ನ ಕೇಳ್ಬಿಟ್ಟು ಅದು ಬರೋಡಿಸಿ ಮಾಡ್ತೀನಿ. ರಸಾಯನ ಶಾಸ್ತ್ರದಲ್ಲಿ ನಾನು ಹೈಸ್ಕೂಲ್ ಓದಿ ನೆನಪಿಟ್ಟು ಮಾಡಿರೋದು. ರಸಾಯನ ಶಾಸ್ತ್ರದಲ್ಲಿ ಬರುವ ಪರ್ಯಾಪ್ತ ದ್ರಾವಣ ಸ್ಯಾಚುರೇಟೆಡ್ ಸೊಲ್ಯೂಷನ್ ದಂತೆ ಇಲ್ಲಿ ಎಲ್ಲ ಜಾತಿಗಳು ತಮ್ಮ ಮನಸ್ಥಿತಿ ತಲುಪಿ ಅಸ್ಪೃಶ್ಯತೆಯ ತಾರತಮ್ಯಗಳು ನಡೆದು ಬಂದ ಪದ್ಧತಿಗಳಾಗಿ ಎಚ್ಚರವಿಲ್ಲದೆ ನಮಗೆ ತಾವೇ ನಡೆದುಕೊಂಡು ಹೋಗ್ತೀವಿ. ಸರಿಯಾ? ನಮ್ದು ವಿಜ್ಞಾನ ಪರವಾಗಿಲ್ಲ. ಇಂತಹ ಸ್ಥಿತಿಯಲ್ಲಿರುವ ಭಾರತದಲ್ಲಿ ವರ್ತಮಾನದ ಸಂವಿಧಾನವೇನೋ ಪಾಪದವರನ್ನು ಮೇಲೆತ್ತಲು ಕೈಗೊಂಡಿದೆ. ಆದರೆ ಬುದ್ಧ ಕಾಲದ ಸಂವಿಧಾನ ಕಾಲೆಳೆಯುತ್ತಿದೆ. ಈ ಪಾಪದವರು ಎಚ್ಚರದಲ್ಲಿಲ್ಲ. ಸಂವಿಧಾನದ ಆಶಯಗಳ ಕಾಲೆಳೆಯುವ ಪಾಪಿಷ್ಠರಾದರೂ ಸಮಾಜದಲ್ಲಿ ಗಣನೆನಿಸಿಕೊಂಡಿದ್ದಾರೆ. ಇವರ ವಂಶಸ್ಥರೇ, ಇವರ ಪ್ರಭಾವದಲ್ಲಿರುವವರೇ ನಿರ್ಧರಿಸುವರು ಆಗಿದ್ದಾರೆ. ಹೀಗಿರುವಾಗ ಸಂವಿಧಾನದ ಆಸೆಗಳು ಇಲ್ಲಿರುವುದಾದರೆ ಹೇಗೆ? ಬಸ್ಸು ರೈಲು ಕಾರಣಕ್ಕಾಗಿ ಅಕ್ಕಪಕ್ಕ ಕೂತಿದ್ದೇವೆ, ಹೋಟೆಲ್ ಕಾರಣಕ್ಕಾಗಿ ಸಹಪಂಕ್ತಿ ಭೋಜನ ಮಾಡಿದ್ದೇವೆ, ನೌಕರಿ ಕಾರಣಕ್ಕಾಗಿ ಒಟ್ಟಾಗಿ ಓಡಾಡಿದ್ದೇವೆ. ಅಲ್ಲಿ ಮದುವೆಗಳು ಆಗಿವೆ. ಇಲ್ಲಿ ಆಗುತ್ತಿರುವ ಬದಲಾವಣೆಗಳು ಹೆಚ್ಚಾಗಿ ಬಹಿರಂಗವಾಗಿರೋದವು ಅಂತರಂಗ ಕಥನದಲ್ಲಿ ಇದೆ. ಏನು ಮಾಡಬಹುದಿತ್ತು? ಮೊದಲ ಹೆಜ್ಜೆಯಾಗಿ ವರ್ತಮಾನದ ಸಂವಿಧಾನದ ಆಸೆಗಳಿಗೆ ತಕ್ಕಂತೆ ಪ್ರಜೆಗಳನ್ನು ರೂಪಿಸಲು ಶಿಕ್ಷಣ ಕ್ಷೇತ್ರವನ್ನು ತೆಪ್ಪ ಮಾಡಿಕೊಡಬಹುದಾಗಿದೆ, ಅರಿವು ಮಾಡಿಕೊಡಬಹುದಾಗಿದೆ. ಶಿಕ್ಷಣ ಪಡೆಯುವ ಎಳೆಯರು ಆ ವಿದ್ಯೆಯಲ್ಲಿ ನಾಗರಿಕರೂ ಆಗುವಂತೆ ಶಿಕ್ಷಣವನ್ನು ರೂಪಿಸಬಹುದಾಗಿತ್ತು. ಸಮಾಜದಲ್ಲಿ ಅಸ್ಪೃಶ್ಯತೆ ತಾರತಮ್ಯ ಆಚರಿಸುವ ಬಗ್ಗೆ, ಆ ಪದ್ಧತಿಗಳ ಬಗ್ಗೆ ಇರುವ ಭಯಭಕ್ತಿಗಳಲ್ಲಿ ಭಯ ಇರಲಿ, ಆದರೆ ಭಕ್ತಿಯನ್ನು ಇಲ್ಲದಂತೆ ಮಾಡಬೇಕಿತ್ತು. ಅದು ಕಲಿಯಲ್ಲ. ಆ ಪದ್ಧತಿಗಳ ಬಗ್ಗೆ ಅಂದರೆ ತಾರತಮ್ಯ ಆಚರಿಸುವ ಬಗ್ಗೆ, ಆ ಪದ್ಧತಿಗಳ ಬಗ್ಗೆ ಇರುವ ಭಯಭಕ್ತಿಗಳಲ್ಲಿ ಭಯ ಇರಲಿ, ಆದರೆ ಭಕ್ತಿಯನ್ನು ಇಲ್ಲದಂತೆ ಮಾಡಬೇಕಿತ್ತು. ಭಕ್ತಿಯು ಅಪಮೌಲ್ಯವನ್ನೇ ಮೌಲ್ಯವಾಗಿಸಿಬಿಡುತ್ತದೆ. ಈ ಅಪಾಯದ ಅರಿವು ಇರಬೇಕು. ಈ ಅರಿವು ಇದ್ದಿದ್ದರೆ ನಮ್ಮ ಶಿಕ್ಷಣದ ಪಠ್ಯ, ನಾವು ನೋಡುವ ದೃಷ್ಟಿಕೋನ ಎಲ್ಲವೂ ಹೊಸದಾಗಿ ಬಿಡುತ್ತಿತ್ತು. ಆಗ ಕೇವಲ ಮನಸ್ಸು ಪ್ರಜ್ಞೆ, ಆಗ ತಾರತಮ್ಯವನ್ನು ಮೌಲ್ಯವಾಗಿಸುವರು ಪಡೆಯುವಿಕೆಗಳಂತೆ ನಮ್ಮ ಸಮಾಜಶಾಸ್ತ್ರದಲ್ಲಿ ಕಾಣುವುದಿತ್ತು. ಆಗ ಇಂಥವು ಸಾಂಸ್ಕೃತಿಕ ಅರಿಷ್ಟ ಪದ್ಧತಿಗಳು ಎಂದೋ
ಅಥವಾ ಸಾಮಾಜಿಕ ಸಮಸ್ಯೆಗಳು ಎಂದು ಅಧ್ಯಯನ ವಸ್ತುಗಳಾಗಿದ್ದವು. ರಾಜ್ಯಶಾಸ್ತ್ರದಲ್ಲಿ ಸಂವಿಧಾನ ಅನುಷ್ಠಾನಕ್ಕೆ ಇರುವ ತೊಡಕುಗಳ ಪಟ್ಟಿಯಲ್ಲಿ ಇದೂ ಸೇರ್ಪಡೆಯಾಗಲಿತ್ತು. ಮನಃಶಾಸ್ತ್ರದ ಸಂವಹನಿ ತಜ್ಞರು ಈ ಸುಪ್ತ ಪ್ರಜ್ಞೆಯ ತಾರತಮ್ಯಗಳನ್ನು ತಮ್ಮ ಅಧ್ಯಯನ ವಿಷಯ ಎಂದು ಪರಿಗಣಿಸಿ ಭೂತ ಉಚ್ಚಾಟನೆಯ ವಿಧಿವಿಧಾನಗಳನ್ನು ಕಂಡುಹಿಡಿಯುವ ಪ್ರಯತ್ನಗಳಾಗುತ್ತಿದ್ದವು. ಶಿಕ್ಷಣ ಹಂತದಿಂದ ಸಂವಿಧಾನದ ಆಶಯಗಳಿಗೆ ಪಠ್ಯರಚನೆಯಾಗುತ್ತಿತ್ತು. ಹಾಗೆ ನೀವು ಕಾನೂನುಗಳನ್ನು ಮಾಡ್ತಾ ಇದ್ದೀವಿ. ಆದರೆ ಭಾರತದ ಶಿಕ್ಷಣ ಕ್ಷೇತ್ರಕ್ಕೆ ಬಂದರೆ ಇಲ್ಲೂ ಕೂಡ ಏನಾಗಿದೆ, ಹಿಂದೆ ದ್ವಿಜರಲ್ಲದವರಿಗೆ ವಿದ್ಯೆ ಉದ್ದೇಶಪಡಿಸಿತ್ತು. ಈಗ ವರ್ತಮಾನ ಸಂವಿಧಾನದ ವಿದ್ಯೆ ಎಲ್ಲರಿಗೂ ಮುಕ್ತವಾಗಿದೆ ನಿಜ. ಆದರೆ ಕೊಟ್ಟಂತೆ ಕಾಣಿಸುತ್ತಾ ಸಹಜವಾಗಿ ಹೊರಗಿಡುವುದು ಕೂಡ ಅಂತರ್ಗತವಾಗಿ ಜೊತೆಗೆ ತಿರುಗುತ್ತಿದೆ. ಏಕರೂಪದ ಶಿಕ್ಷಣ ಪದ್ಧತಿ ಇಲ್ಲದೆ, ಮಾತೃಭಾಷೆ ಶಿಕ್ಷಣ ಮಾಧ್ಯಮವಾಗದೆ, ಕಡ್ಡಾಯ ಶಿಕ್ಷಣದಲ್ಲಿ ಕಡ್ಡಾಯ ಇಲ್ಲದೆ, ಮುಖ್ಯವಾಗಿ ಗ್ರಾಮೀಣ ಭಾರತವು ಸಹಜವೋ ಎಂಬಂತೆ ಹೊರಹಾಕಲ್ಪಡುತ್ತಿದೆ. ಎಲ್ಲರಿಗೂ ಶಿಕ್ಷಣ ನೀಡಬೇಕೆಂಬ ಆಧುನಿಕ ಪ್ರಜ್ಞೆಯನ್ನು ಶಿಕ್ಷಣ ಕೊಡಬಾರದೆನ್ನುವ ಸನಾತನ ಸುಪ್ತ ಪ್ರಜ್ಞೆ ನಿಯಂತ್ರಿಸಬಹುದಾದರ ಪರಿಣಾಮದಿಂದ ಇದಾಗುತ್ತಿರುವುದೇನೋ ಇಲ್ಲೂ ಅಂತ ಅನ್ನಿಸ್ತಾ ಇದೆ. ಇಲ್ಲೂ ಗೊತ್ತಿಲ್ಲ, ಎದುರುತ್ತಿಲ್ಲ. ಮೊದಲು ಶಿಕ್ಷಣ ಕ್ಷೇತ್ರದಲ್ಲಿ ನಾವು ಎಚ್ಚೆತ್ತುಕೊಂಡು ಮನುಷ್ಯರಾದರೆ ಉಳಿದಿಲ್ಲ ಅಂತಾನೆ ಕಾಣಬಹುದೇನೋ. ಭಾರತದ ಇಂದಿನ ಸ್ಥಿತಿಗೆ ಒಂದು ಚಿತ್ರಣ ಕೊಟ್ಟು ಮುಗಿಸುತ್ತೇನೆ. ತುಂಬ ಹಿಂದೆ ಹಳ್ಳಿಯೊಂದರಲ್ಲಿ ದಲಿತರಿಗೆ ಪ್ರವೇಶವಿಲ್ಲದ ಕಾರಣಕ್ಕೆ ಗಲಾಟೆಯಾಗಿ ಅಲ್ಲಿಗೆ ಹೋಗಿದ್ದೆವು.